ಸರ್ದ ಒಂದು ಸಿನಿಮಾ ಬಂದಿತ್ತು ಸರ್. ಅದೇ ಟೈಟಲ್ ಯಾಕೆ ಅಂದ್ರೆ ಸಾಮ್ರಾಟ್ ಅಂತಂದ್ರೆ ಸರ್ ಅದ್ರ ಉದ್ದೇಶ ಏನಂದ್ರೆ ಯಾವತ್ತು ಸೋಲನ ಒಪ್ಕೊಳ್ಳೋದಿರೋನು ಅಂತ, ಯಾವತ್ತು ಯುದ್ಧಕ್ಕೆ ರೆಡಿ ಆಗಿರೋನು ಅಂತ, ಪ್ರಪಂಚನ ಗೆಲ್ಲೋಕ್ ಹೊಟ್ಟಿರೋನು ಅಂತ. ಅಲ್ಲ, ನೀವು ಪ್ರೀತಿದು ಪ್ಯೂರ್ ಲವ್ ಸ್ಟೋರಿ ಅಂತೀರಾ, ಮತ್ತೀಗ ಯುದ್ಧಕ್ಕೆ ರೆಡಿ ಆಗುವನು ಸರ್ ಅಲ್ಲಿ ನೀವು ಮೋಷನ್ ಪೋಸ್ಟ್ ನೋಡಿದಲ್ಲೇ ಗೊತ್ತಾಗಿರುತ್ತೆ ಸರ್, ಬೇರೆ ಬೇರೆ ಧರ್ಮಗಳ ಮಧ್ಯೆ ಇರುವಂತ ಲವ್ ಸ್ಟೋರಿ ಸರ್. ಸಬ್ ಟೈಟಲ್ ಮತ್ತೊಂದೇನೋ ಹೇಳ್ತಾ ಇದೆ, ರಕ್ತದಲ್ಲಿ ಬರೆಯಲ್ಪಟ್ಟ ಸಾಮ್ರಾಜ್ಯ ಸರ್. ಈಗ ನೀವು ಸಿನಿಮಾ ನೋಡಿದಾಗ ಸರ್ ಕನ್ಕ್ಲೂಷನ್ ಸಿಗುತ್ತೆ ಸರ್, ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ ಸರ್ ಧರ್ಮಗಳು ಅಂತ ಸರ್. ಈಗ ಆ ಧರ್ಮದವರು ನಮ್ ಧರ್ಮದವರು ಅಂತಂದಾಗ ಹೊಂದಾಣಿಕೆ ಅಷ್ಟೊಂದು ಬೇಗ ಆಗಲ್ಲ ಸರ್, ಅದಕ್ಕೋಸ್ಕರ ಯುದ್ಧ ಮಾಡ್ಲೇಬೇಕಾಗುತ್ತೆ ಸರ್. ಅದಕ್ಕೋಸ್ಕರ ರಕ್ತದಲ್ಲಿ ಬರೆಯಲ್ಪಟ್ಟ ಸಾಮ್ರಾಜ್ಯ ಅಂತ ಸಬ್ ಟೈಟಲ್ ಇಟ್ಟಿರೋದು ಸರ್. ಎಲ್ಲಾದ್ರೂ ವಿಜಯನಗರದ್ದು ಬ್ಯಾಟಲ್ಗಳನ್ನೆಲ್ಲ ಇಟ್ಕೊಂಡು ಇದು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಆ ರೀತಿ ಅಷ್ಟೊಂದೇನು ಇದಿಲ್ಲ ಸರ್. ಅಂದ್ರೆ ನಮ್ ಕಥೆಗೆ ಏನ್ ಬೇಕು, ನಮ್ ಸಬ್ಜೆಕ್ಟ್ ಏನ್ ಬೇಕು ಅದು ಮಾತ್ರ ಇಟ್ಕೊಂಡು ಮಾಡ್ತಿರೋಂಥ ಸಿನಿಮಾ ಸರ್. ಬಿ.ಸಿ. ಪಾಟೀಲ್ ಸರ್ದು ಕ್ಯಾರೆಕ್ಟರ್ ಇದೆ ಅಮ್ಮ, ಕ್ಯಾರೆಕ್ಟರ್ ನಿಮ್ಮನ್ನ ಇಟ್ಕೊಂಡೇ ಮಾಡ್ತಿರೋಂಥ ಸಿನಿಮಾ ಅಮ್ಮ. ಟೆಕ್ನಿಷಿಯನ್ಸ್ ಇಂದ ಆಗಿರ್ಬೋದು, ಆಕ್ಟ್ರೆಸ್ ಇಂದ ಆಗಿರ್ಬೋದು, ಪ್ರತಿಯೊಬ್ರು ಒಂದು 60 to 80% ಎಲ್ಲರೂ ಉತ್ತರ ಕರ್ನಾಟಕದವರು ಇರೋದಪ್ಪ. ಏನಕ್ಕಂದ್ರೆ ಈ ಸಿನಿಮಾ ನಡೆಯೋದೇ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಆ ಕಡೆ ಸ್ಲ್ಯಾಗ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಕಡೆ ಅಂದ್ರೆ ಅದೊಂದು ಮಾತು, ಆ ಬಿಹೇವಿಯರ್ ಬೇರೆ ತರಮ್ಮ. ಅದನ್ನ ಸ್ಕ್ರೀನ್ ಮೇಲೆ ನಾನು ಅನ್ಕೊಂಡಿರ್ತಾರೆ ತರಿಸ್ಬೇಕು ಅಂದ್ರೆ ಅಲ್ಲಿಯವ್ರು ಇದ್ರೆ ಅದು ಕನೆಕ್ಟ್ ಆಗುತ್ತಮ್ಮ ಆಡಿಯನ್ಸ್ ಗಳಿಗೆ ಅನ್ನೋ ಉದ್ದೇಶ ನಂದು. ಅದಕ್ಕೋಸ್ಕರ ಕೇಳಿದಾಗ ನನ್ಗೆ ಒಂದ್ ಮಾತು ಬಂತು ಸರ್. ನಾವು ತೋರ್ಸಾದಿದ್ದೀವಿ ಇದು ಲವ್ ಸ್ಟೋರಿ. ಈ ಜಗತ್ನಾಗ ಯಾರಿಗೆ ಪ್ರೀತಿಲಿ ಇರ್ಬೇಕಂತ ಅನಿಸ್ತತೆ ಇಲ್ಲ, ಯಾರ ಗೊತ್ತಾಗೋದಿಲ್ಲ, ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ಎಲ್ಲಾ ಜಗತ್ತದ ಇದನ್ನ ನೋಡಿದ್ರ ಈ ಪ್ರೀತಿ ಮಾಡೋರು, ಈ ಪ್ರೀತಿಗೆ ಬೇರೆ ಡೈರೆಕ್ಷನ್ ಕೊಡೋರು ಧರ್ಮ. ಆ ಧರ್ಮ ಅದಕ್ಕೆ ಫೈಟ್ ಮಾಡಕ ಒಂದು ಸಮ್ರಾಟ ಬೆಳಿಬೇಕು ಸರ್. ಅದಕ್ಕೆ ಈ ಸಮ್ರಾಟ್, ಈ ಮೂವಿದ ಸಮ್ರಾಟ್ ಇಲ್ಲೇ ನಿಂತಿದೆ ಸರ್. ಧನ್ಯವಾದ ಸರ್. ನಾನು ಕೆಲಸ ಮಾಡೋದು ಮೆಡಿಕಲ್ ಪ್ರೊಫೆಷನಲ್ ಒಳಗೆ. ಆಮೇಲೆ ಇರೋದು ಈ ಫಿಲಿಂ ಸಿಟಿಗೆ ಸ್ವಲ್ಪ ಪ್ಯಾಷನ್ ಇದೆ. ಅದಕ್ಕೆ ಲಾಸ್ಟ್ 10 years ದಿಂದ ನಾನೊಂದು ಸ್ವಪ್ನ ಪೂರ್ತಿ ಮಾಡಕ ಬಂದಿದ್ದೇನೆ. ಇದ್ರಾಗ ಮುಂಚೆ ನಾ ಮುಖವಾಡ ಇಲ್ಲದವನು 84 ಅಂತ ಮೂವಿ ಮಾಡಿ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಿದ್ದೇನೆ. ಕೆಟ್ಟಿದೆ ಅಂದ್ರೆ ಸ್ವಲ್ಪ ಕೋವಿಡ್ ಒಳಗ್ ಆ ಮೂವಿ ರಿಲೀಸ್ ಆತ. ಫಸ್ಟ್ ನಾವು ಥಿಯೇಟರ್ಸ್ ಎಲ್ಲ ಓಪನ್ ಮಾಡಿ ಮೂವಿ ರಿಲೀಸ್ ಮಾಡಿ ಇದು ಮಾಡಿದೇವಿ. ಸೊ ಈ ಫಿಲಿಂ ಇಂಡಸ್ಟ್ರಿಗೆ ನನಗೆ ಬಹಳ ಒಳ್ಳೆ ಪ್ಯಾಷನ್ ಇದೆ. ಅದಕ್ಕೆ ನಾವು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಧನ್ಯವಾದ.